ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಓಪೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಓಪೋ ರೀನೋ 15 ಸೀರೀಸಲ್ಲಿ ಎಲ್ಲ 3 ಸ್ಮಾರ್ಟ್ಫೋನ್ಗಳು ಸಹ ಇದೆ. ಓಪೋ ರೀನೋ 15, ಓಪೋ ರೀನೋ 15 ಪ್ರೋ ಮತ್ತು ಇದೇ ಮೊಟ್ಟ ಮೊದಲ ಬಾರಿಗೆ ಓಪೋ ರೀನೋ ಸೀರೀಸ್ನಲ್ಲಿ ಒಂದು ಕಾಂಪ್ಯಾಕ್ಟ್ ಸ್ಮಾರ್ಟ್ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ, ಓಪೋ ರೀನೋ 15 ಪ್ರೋ ಮಿನಿ ಅಂತ. ನಾನಿವತ್ತು ಈ 3 ಸ್ಮಾರ್ಟ್ಫೋನ್ಗಳನ್ನು ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ 3 ಸ್ಮಾರ್ಟ್ಫೋನ್ಗಳನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ 3 ಬಾಕ್ಸ್ಗಳು ಕೂಡ ನೋಡೋದಕ್ಕೆ ಒಂದೇ ರೀತಿ ಇದೆ ಮತ್ತು ಈ ಬಾಕ್ಸ್ ಮೇಲೆ ಒಂದು ರೀತಿ ರಿಬ್ಬನ್ ರೀತಿ ಒಂದು ಡಿಸೈನ್ನ ಕೊಟ್ಟಿದ್ದಾರೆ. ಏನಪ್ಪ ಇದು, ಆಮೇಲೆ ತಿಳಿಸ್ಕೊಡ್ತೀನಿ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ನಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಅದರಲ್ಲಿ ನಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ನಂತರ ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಕವರ್ 3ರಲ್ಲೂ ಕೂಡ ನಮಗೆ ಸಿಗ್ತಾ ಇದೆ. ಕ್ವಾಲಿಟಿ ಚೆನ್ನಾಗಿದೆ. ಇದ್ರ ಕೆಳಗಡೆ 3ರಲ್ಲೂ ಸಹ ನಮಗೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಇದನ್ನು ಪಕ್ಕಕ್ಕಿಟ್ಟರೆ ಈ 3 ಸ್ಮಾರ್ಟ್ಫೋನ್ಗಳಲ್ಲಿ ನಮಗೆ 80 ವ್ಯಾಟ್ನ ಸೂಪರ್ ವೂಕ್ ಫಾಸ್ಟ್ ಚಾರ್ಜರ್ ಸಿಗ್ತಾ ಇದೆ. ಸೂಪರ್ ಅಂತೀನಿ. ನಂತರ USB ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಇದೆ, ಟೈಪ್ ಎ ಇಂದ ಟೈಪ್ ಸಿ. ಇನ್ನು ಕೊನೆಯದಾಗಿ ಈ 3ರಲ್ಲೂ ಕೂಡ ಒಂದು ಸಿಮ್ ಇಜೆಕ್ಷನ್ ಪಿನ್ ಸಿಗ್ತಾ ಇದೆ. ಇದನ್ನು ಬಿಟ್ಟರೆ ಈ 3 ಬಾಕ್ಸ್ಗಳಲ್ಲಿ ಬೇರೇನೂ ಸಹ ಸಿಗ್ತಾ ಇಲ್ಲ. ಇನ್ನು ಈ 3 ಸ್ಮಾರ್ಟ್ಫೋನ್ಗಳು ಕೂಡ ನಮಗೆ ನೋಡ್ತಾ ಇದ್ದೀರಾ ಈ ರೀತಿ ನೋಡಕ್ಕೆ ಸಿಗುತ್ತೆ. ಫಸ್ಟು ಈ 3 ಫೋನ್ಗಳಲ್ಲಿ ಏನು ಸಿಮಿಲಾರಿಟೀಸ್ ಇದೆ ಅದ್ರ ಬಗ್ಗೆ ಮಾತನಾಡ್ತೀನಿ. ಫಸ್ಟು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಗೆ ಬಂತು ಅಂದರೆ ಈ 3 ಕೂಡ ತುಂಬ ಥಿನ್ ಆಗಿರುವಂಥ ಸ್ಮಾರ್ಟ್ಫೋನ್ಗಳು. ತುಂಬ ಲೈಟ್ ವೆಯ್ಟ್ ಅಂತ ಅಂದರೆ ಈ ರೀನೋ 15 ಪ್ರೋ ಮಿನಿ ತುಂಬ ಕಾಂಪ್ಯಾಕ್ಟ್ ಆಗಿದೆ ಮತ್ತು ಲೈಟ್ ವೆಯ್ಟ್ ಕೂಡ ಹೌದು. ಅದಾದಮೇಲೆ ಈ ಓಪೋ ರೀನೋ 15 ಬರುತ್ತೆ, ಆಮೇಲೆ ಈ 15 ಪ್ರೋ ಬರುತ್ತೆ. ಈ 3 ಕೂಡ ಆಕ್ಚುಲಿ ಸಾಲಿಡ್ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ಗಳು. ಇನ್ನೊಂದೇನಪ್ಪ ಅಂದರೆ ಈ ಓಪೋ ರೀನೋ 15 ಮತ್ತು ಪ್ರೋ ಮಿನಿಯಲ್ಲಿ ಒಂದು ಗ್ಲೇಷಿಯರ್ ವೈಟ್ ಅಂತ ಹೊಸ ಕಲರ್ ಇದೆ. ಇದರಲ್ಲಿ ಇಂಡಸ್ಟ್ರಿದು ಫಸ್ಟ್ ಆಲೋ ಫ್ಯೂಷನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಯುನೀಕ್ ಆಗಿ ವೈಟ್ ರಿಬ್ಬನ್ ಡಿಸೈನ್ನ ತಗೊಂಡ್ಬಂದಿದ್ದಾರೆ. ಅದು ನಂಗೆ ತುಂಬ ಯುನೀಕ್ ಅಂತ ಅನ್ನಿಸ್ತು, ಡಿಫ್ರೆಂಟ್ ಆಗಿದೆ. ಮತ್ತು ಈ ರೀನೋ 15 ಮತ್ತು ಪ್ರೋ ಮಿನಿಯಲ್ಲಿ ಫ್ರಂಟ್ ಅಲ್ಲಿ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಸಿಗ್ತಾ ಇದ್ರೆ, ಈ ಕಡೆ ಪ್ರೋ ವೇರಿಯಂಟ್ ಅಲ್ಲಿ ವಿಕ್ಟಸ್ 2 ಪ್ರೊಡಕ್ಷನ್ ನಮಗೆ ಸಿಗ್ತಾ ಇದೆ. ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ ಫ್ರಂಟ್ ಬೆಸಲ್ಗಳು ಈ ಪ್ರೋ ಮಿನಿ ಮತ್ತು ಪ್ರೋನಲ್ಲಿ ತುಂಬಾ ಥಿನ್ ಬೆಸಲ್ ಸಿಗ್ತಾ ಇದೆ. ಅದರಲ್ಲೂ ಕೂಡ ಈ ಪ್ರೋ ವೇರಿಯಂಟಲ್ಲಿರುವಂಥ ಬೆಸಲ್ಸ್ ಎಷ್ಟು ಥಿನ್ ಆಗಿದೆ ಅಂತ ಅಂದರೆ ಅನ್ಬಿಲಿಯಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೇ ಡಿಫ್ರೆನ್ಸ್ ಈ 3 ಫೋನ್ಗಳ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ ಉಳಿದಿದ್ದು ಎಲ್ಲ ಸೇಮ್ ಅಂತೀನಿ, ಆಯಿತಾ. ಈ 3 ಫೋನ್ಗಳಲ್ಲಿ ಗ್ಲಾಸ್ ಬ್ಯಾಕ್ ಸಿಗ್ತಾರೆ, ಒಂಥರ ಮ್ಯಾಟ್ ಫಿನಿಶ್ ಇದೆ, ಲೈಟಾಗಿ ಸ್ಮಡ್ಜಸ್ ಕಾಣುತ್ತೆ. ಈ 3 ಫೋನ್ಗಳ ಹಿಂದೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಜೊತೆಗೆ ಈ 3 ಫೋನ್ಗಳಲ್ಲಿ ಏರೋ ಸ್ಪೇಸ್ ಗ್ರೇಡ್ ಇಂದು ಅಲ್ಯೂಮಿನಿಯಂ ಅಲಾಯ್